ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲ್ಲರಲ್ಲೂ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಜಾಸ್ತಿ ಆಕ್ಟಿವ್ ಆಗಿ ಇರೋದಕ್ಕಾಗ್ತಾ ಇಲ್ಲ ಅಂಡ್ ಕಮೆಂಟ್ಸ್ಗಳಿಗೂ ಕೂಡ ಜಾಸ್ತಿ ರಿಪ್ಲೈ ಕೊಡೋದಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಾನು ಬೇರೆ ಕೆಲಸಕ್ಕೆ ಜಾಯ್ನ್ ಆಗಿದ್ದೀನಿ ಅಂಡ್ ಅದರಿಂದ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಅಲ್ಲೆಲ್ಲ ಟೈಮಿಂಗ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ರೆಗ್ಯುಲರ್ ಆಗಿ ಆಕ್ಟಿವ್ ಇರ್ತೀನಿ. ಈಗಲೂ ಕೂಡ ಆಕ್ಟಿವ್ ಇದ್ದೀನಿ, ಬಟ್ ಕಮೆಂಟ್ಸ್ಗಳಿಗೆ ಜಾಸ್ತಿ ಉತ್ತರ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂಡ್ ನಿಮ್ಮ ಜೊತೆ ಎಂಗೇಜ್ಮೆಂಟ್ನ ಜಾಸ್ತಿ ಗಳಿಸೋದಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ. ಏನೇ ಆಗಲಿ, ಅದ್ರ ಜೊತೆಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಕೂಡ ಬಂತು. ಏನೇ ಆಗಲಿ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ. ಇನ್ನೇನು ಸರಿ ಆಯ್ತು ಅಂತಾನೆ ಅನ್ಕೊಳ್ಳಿ. ರೆಗ್ಯುಲರ್ ಬೇಸಸ್ ಆಗಿ ಅದೆಲ್ಲದೂ ಕೂಡ ಇನ್ ಮುಂದೆ ನಾರ್ಮಲ್ ಆಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ರಸ್ಸಲ್ ಮೇನಿಯಾ ಇನ್ ಸೌದಿ ಅರೇಬಿಯಾ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ದೀನಿ. ಇದ್ರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೆ. ಡಬ್ಲ್ಯೂ ಅವರು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡೋದು ಮಾತ್ರ ಬಾಕಿ ಇದೆ. ಯಾಕಂದ್ರೆ ಸೌದಿ ಅರೇಬಿಯಾದ ಎಂಟರ್ಟೈನ್ಮೆಂಟ್ ಗವರ್ನಮೆಂಟ್ ನ ಹೆಡ್ ಅವರು ಈಗಾಗಲೇ ಒಂದು ಪ್ರೆಸ್ ಇವೆಂಟ್ ಅಲ್ಲಿ ರಸ್ಸಲ್ ಮೇನಿಯಾ 43 ನಮ್ಮ ಕಂಟ್ರಿಗೆ ಬರ್ತಾ ಇದೆ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ರು. ಬಟ್ ಇದನ್ನ ಡಬ್ಲ್ಯೂ ಅವರು ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಬೇಕಾಗಿರೋ ಕಾರಣ ಆ ಒಂದು ಪ್ರೆಸ್ ಇವೆಂಟ್ ನೇ ಅವರು ಡಿಲೀಟ್ ಮಾಡ್ತಾರೆ. ಇದಾದ್ಮೇಲೆ ಅಪ್ಡೇಟ್ಗಳು ಕೂಡ ಬರೋದಕ್ಕೆ ಶುರು ಆಗುತ್ತೆ. ಆದಷ್ಟು ಬೇಗ ಡಬ್ಲ್ಯೂ ಕಡೆಯಿಂದನೂ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಒಂದು ರೀತಿ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರ ಟ್ವೀಟ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ವಿ ವಿಲ್ ಬಿ ಮೇಕಿಂಗ್ ಎ ಹ್ಯೂಜ್ ಅನೌನ್ಸ್ಮೆಂಟ್ ಅಂಡ್ ಡಬ್ಲ್ಯೂ's ಯೂಟ್ಯೂಬ್ ಚಾನಲ್ ಫ್ರೈಡೆ ಅಟ್ 3 PM ET and 12 PM PT. I told you we would change the game and we are just getting started ಅಂತ ನಮ್ಮ ಟ್ರಿಪಲ್ ಎಚ್ ಅವರ ಕಡೆಯಿಂದ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ಗೈಸ್, ಡಬ್ಲ್ಯೂ ಯೂಟ್ಯೂಬ್ ಚಾನಲ್ ಅಲ್ಲಿ ಶೆಡ್ಯೂಲ್ ಕೂಡ ಮಾಡಿದ್ದಾರೆ. ಒಂದು ಲೈವ್ ನ ನೀವೆಲ್ಲ ಹೋಗಿ ಚೆಕ್ ಮಾಡಬಹುದು. ಬ್ರೇಕಿಂಗ್ ನ್ಯೂಸ್ ಡಬ್ಲ್ಯೂ ಸ್ಪೆಷಲ್ ಅನೌನ್ಸ್ಮೆಂಟ್ ಅಂತ. ಅಂಡ್ ಈ ಒಂದು ಅನೌನ್ಸ್ಮೆಂಟ್ ನಮಗೆ ಇವತ್ತು ಮಧ್ಯರಾತ್ರಿ 12:00 ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನು ನೋಡಿ ಆಗ್ಲೇ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಫ್ಕೋರ್ಸ್ ರಸ್ಸಲ್ ಮೇನಿಯಾ ಸೌದಿ ಅರೇಬಿಯಾಗೆ ಹೋಗ್ತಾ ಇದೆಯಲ್ಲ, ಅದ್ರ ಬಗ್ಗೆನೇ ಈ ಒಂದು ಅನೌನ್ಸ್ಮೆಂಟ್ ವಿಡಿಯೋದಲ್ಲಿ ಡಬ್ಲ್ಯೂ ಅವರು ಗ್ರ್ಯಾಂಡ್ ಆಗಿ ಅನೌನ್ಸ್ ಮಾಡ್ತಾರೆ. ಕಾದ್ ನೋಡಬೇಕು ಆ ಒಂದು ಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೆ ಅಂತ. ಅಂಡ್ ಈಗಾಗಲೇ ಎಲ್ಲರೂ ಕೂಡ ಆ ಒಂದು ಜಾಗಕ್ಕೆ ಹೋಗಿ ತಲುಪಿದ್ದಾರೆ. ಅಂಡ್ ಡಬ್ಲ್ಯೂ ಅವರು ಆ ಒಂದು ಅನೌನ್ಸ್ಮೆಂಟ್ ನ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾ ಇದೆಯಂತೆ. ಸೆತ್ ರೋಲೆನ್ಸ್ ಆಗಿರ್ಬೋದು, ಅಂಡರ್ಟೇಕರ್ ಆಗಿರ್ಬೋದು, ಶಾನ್ ಮೈಕಲ್ಸ್ ಆಗಿರ್ಬೋದು, ಟ್ರಿಪಲ್ ಎಚ್ ಆಗಿರ್ಬೋದು, ಇನ್ನು ಟಾಪ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಆ ಒಂದು ಇವೆಂಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಡಬ್ಲ್ಯೂ ಅವರು ಫಸ್ಟ್ ಟೈಮ್ USA ಬಿಟ್ಟು ಹೊರಗಡೆ ಹೋಗಿ ರಸ್ಸಲ್ ಮೇನಿಯಾನ ಮಾಡ್ತಾ ಇದ್ದಾರೆ. ಅದು ಕೂಡ ಸೌದಿ ಅರೇಬಿಯಾಗೆ ಹೋಗ್ತಾ ಇದ್ದಾರೆ. ಅಂಡ್ ಸೌದಿ ಅರೇಬಿಯಾದವರು ಎಷ್ಟು ದುಡ್ಡನ್ನ ಕೊಟ್ಟಿರ್ತಾರೆ ನಿಮಗೆ ಗೊತ್ತಿರಬಹುದು. ಅಂಡ್ ಅದರಿಂದ ಈ ಒಂದು ಅನೌನ್ಸ್ಮೆಂಟ್ ಕೂಡ ಡಬ್ಲ್ಯೂ ಅವರು ತುಂಬಾನೇ ಗ್ರ್ಯಾಂಡ್ ಆಗಿ ಪ್ರೆಸೆಂಟ್ ಮಾಡ್ತಾರೆ. ಅಂಡ್ ನಾಳೆನೆ ನಮಗೆ ರಸ್ಸಲ್ ಮೇನಿಯಾ 43 ಅಂದ್ರೆ ಸೌದಿ ಅರೇಬಿಯಾಗೆ ಹೋಗ್ತಾ ಇದೆಯಲ್ಲ ರಸ್ಸಲ್ ಮೇನಿಯಾ, ಅದರ ಒಂದು ಅಫಿಷಿಯಲ್ ಲೋಗೋ ಕೂಡ ಡಬ್ಲ್ಯೂ ಅವರು ಡ್ರಾಪ್ ಮಾಡ್ತಾರೆ. ಅಷ್ಟೇ ಅಲ್ಲ ಗಾಯ್ಸ್, ಈಗ ಆ ಒಂದು ರಸ್ಸಲ್ ಮೇನಿಯಾ ಬಿಗ್ಗೆಸ್ಟ್ ರಸ್ಸಲ್ ಮೇನಿಯಾ ಆಗಬಹುದು. ಅಂದ್ರೆ ಬರೀ ನೇಮಿಂಗ್ ಮಾತ್ರ ಬಿಗ್ಗೆಸ್ಟ್ ಅಲ್ಲ ಗಾಯ್ಸ್. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಸೌದಿ ಅರೇಬಿಯಾದ ಗವರ್ನಮೆಂಟ್ ಎಲ್ಲರನ್ನು ಕೂಡ ಕರ್ಸೋದಕ್ಕೆ ಟ್ರೈ ಮಾಡುತ್ತಂತೆ. ಇವನ್ ನಮಗೆ ಶಾಕಿಂಗ್ ರಿಟರ್ನ್ಸ್ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ಯಾರಿಗೊತ್ತು, ಅಂಡರ್ಟೇಕರ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ಸ್ಟೀವ್ ಆಸ್ಟನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು, ರಾಕ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ಇಲ್ಲೇ ಆಗಬಹುದು. ಎಸ್, ಇಷ್ಟು ವರ್ಷ ಏನು ಈ ಒಂದು ಮ್ಯಾಚ್ ನ ಬಿಲ್ಡ್ ಅಪ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ, ಅದು ನಮಗೆ ಸೌದಿ ಅರೇಬಿಯಾದ ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ಯಾಕಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಅಷ್ಟು ಅಮೌಂಟ್ ನ ಕೊಡೋದಕ್ಕೆ ರೆಡಿ ಆಗುತ್ತೆ. ಅಂಡ್ ನಿಮಗೆ ಗೊತ್ತಿರಬಹುದು, ರಾಕ್ ಅವರಿಗೆ ದುಡ್ಡು ಮುಖ್ಯ. ಸೊ ರಾಕ್ ಅವರಿಗೆ, ರಾಕ್ ನೀನ್ ಬಂದು ರೋಮನ್ ರೈನ್ಸ್ ಅವರ ಜೊತೆ ಮ್ಯಾಚ್ ಆಡಬೇಕು, ನಿನಗೆ 20 ಮಿಲಿಯನ್ 30 ಮಿಲಿಯನ್ ಕೊಡ್ತೀನಿ ಅಂದ್ರೆ ನಮ್ಮ ರಾಕ್ ಅವರು ಒಪ್ಕೋತಾರೆ. ಅಷ್ಟೇ ಅಲ್ಲ ಗೈಸ್, ಈಗಾಗಲೇ ಅವರು ಎಲ್ಲರನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದಾರಂತೆ. ಅಂದ್ರೆ ಅಂಡರ್ಟೇಕರ್ ಆಗಿರ್ಬೋದು, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಆಗಿರ್ಬೋದು, ಶಾನ್ ಮೈಕಲ್ಸ್ ಆಗಿರ್ಬೋದು, ರಾಕ್ ಆಗಿರ್ಬೋದು, ಇವರೆಲ್ಲರನ್ನು ಕೂಡ ಸೌದಿ ಅರೇಬಿಯಾದ ಗವರ್ನಮೆಂಟ್ ಮಾತಾಡಿಸ್ತಾ ಇದೆ. ಅಂಡ್ ಇವರೆಲ್ಲರನ್ನು ಕೂಡ ಆ ಒಂದು ರಸ್ಸಲ್ ಮೇನಿಯಾಗೆ ಕರ್ಸೋದಕ್ಕೆ ಏಮ್ ಮಾಡ್ತಾ ಇದೆ. ಇವರೆಲ್ಲರೂ ಕೂಡ ನಮಗೆ ಬೇಕು, ನಮ್ಮ ದೇಶದಲ್ಲಿ ಏನಾದ್ರೂ ರಸ್ಸಲ್ ಮೇನಿಯಾ ಆದ್ರೆ ನಾವು ಯಾವ ಮ್ಯಾಚ್ ನ ಕೇಳ್ತೀವೋ ಆ ಒಂದು ಮ್ಯಾಚ್ ನ ನೀವು ನಮಗೆ ಕೊಡಬೇಕು, ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾನು ಕೊಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ ನಮ್ಮ ಸೌದಿ ಅರೇಬಿಯಾದವರು ಹೇಳ್ತಾ ಇದ್ದಾರೆ. ಸೊ ಸೌದಿ ಅರೇಬಿಯಾದವರು ಎಷ್ಟು ಬೇಕಾದ್ರೂ ದುಡ್ಡನ್ನ ಕೊಡ್ತಾರೆ, ಬಟ್ ಈ ಕಡೆ ಪಾರ್ಟಿ ಕೂಡ ಒಪ್ಕೋಬೇಕಲ್ಲ. ಈಗ ಅವರು ಬರ್ತಾರೆ, ಅಂಡರ್ಟೇಕರ್ ಹಾಗೆ ಸ್ಟಾನ್ ಮೈಕಲ್ಸ್, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವರಿಗೆ ಮನಿನ ಆಫರ್ ಮಾಡ್ತಾರೆ. 10 ಮಿಲಿಯನ್ ತಗೊಳ್ಳಿ, 20 ಮಿಲಿಯನ್ ತಗೊಳ್ಳಿ, 30 ಮಿಲಿಯನ್ ತಗೊಳ್ಳಿ, ನೀವು ಬಂದು ಇಲ್ಲಿ ಮ್ಯಾಚ್ ಆಡಬೇಕು ಅಂತ ಹೇಳ್ತಾರೆ. ಅವ್ರೇನಾದ್ರೂ ಆ ಒಂದು ದುಡ್ಡನ್ನ ನೋಡಿ ಒಪ್ಕೊಂಡ್ರೆ ಅವರ ಮ್ಯಾಚ್ ಗಳು ಕೂಡ ನಮಗೆ ಆ ಒಂದು ರಸ್ಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಚಿಕ್ಕದಾಗಿದ್ರು ಕೂಡ ಮ್ಯಾಚ್ ಅಂತೂ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ಹೈಪ್ ಅಪ್ ಆಗಿದ್ದೀನಿ. ಅಂಡ್ ಈಗ ಕ್ರೌಡ್ ಬಗ್ಗೆ ಮಾತಾಡೋದಾದ್ರೆ ಕ್ರೌಡ್ ನ ಪ್ರಾಬ್ಲಮ್ ಕೂಡ ಅಷ್ಟೊಂದೇನಿಲ್ಲ. ಸ್ಟಾರ್ಟಿಂಗು ಕ್ರೌಡ್ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿ ಕೂತ್ಕೋಬಿಡೋದು. ಎಸ್, ಯಾವಾಗ ಫ್ರಾನ್ಸ್ ನ ಕ್ರೌಡ್ ನ ನೋಡಿ ಎಲ್ಲರೂ ಕೂಡ ಎನರ್ಜೆಟಿಕ್ ಆಗ್ತಾ ಇದ್ದಾರೋ, ರೀಸೆಂಟ್ ಆಗಿ ಆದಂತಹ ಕ್ರೌನ್ ಜ್ಯುವೆಲ್ ನ ಶೋಸ್ ಗಳು ಕೂಡ ನಮಗೆ ಅಷ್ಟೊಂದೇ ಎನರ್ಜೆಟಿಕ್ ಆಗಿ ಫೀಲ್ ಆಗ್ತಾ ಇತ್ತು. ನೈಟ್ ಆಫ್ ಚಾಂಪಿಯನ್ಸ್ ಆಗಿರ್ಬೋದು, ಅಲ್ಲಿನ ಸೌದಿ ಅರೇಬಿಯಾದ ಕ್ರೌಡ್ ಅಷ್ಟೇ ಚೀಯರ್ಸ್ ಗಳನ್ನ ಮಾಡೋದು. ಅಂಡ್ ಕ್ರೌಡ್ ಪ್ರಾಬ್ಲಮ್ಸ್
ಕೂಡ ಇಲ್ಲಿ ಸೆಟಲ್ ಆಗಿದೆ ಅಂತಾನೆ ಹೇಳ್ಬಹುದು. ಏನೇ ಆಗಲಿ ಸೌದಿ ಅರೇಬಿಯಾದಲ್ಲಿ ನಮಗೆ ರಸ್ಸಲ್ ಮೀನಿಯಾ 43 ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಅದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ನಮಗೆ ಮಧ್ಯರಾತ್ರಿ 12ವರೆಗೆ ನೋಡೋದಕ್ಕೆ ಸಿಗುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ.